ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಮಾದೇಶ ಇಷ್ಟು ಕಷ್ಟಪಟ್ಟು ಇವತ್ತು ನನಗಂತ ಒಂದು ಗುರ್ತು ಮಾಡ್ಕೊಂಡಿದ್ದೀನಿ. ಆದರೂ ಕೆಲವರು ದೇವಸ್ಥಾನದ ಕಾರ್ಯಕ್ರಮ ಅಥವಾ ನೆಂಟರ ಕಾರ್ಯಕ್ರಮ ಅದೇನೇ ಆದರೂ ನಾವು ಹೋದರೆ ನಿನ್ನ ತಾಯಿ ಕಡೆಯವರು 4 ಜನರಿಗೆ ಮೊದಲ ಮರ್ಯಾದೆ ಸಿಗುತ್ತೆ. ನನ್ನ ನೋಡಿದರೆ ನನಗೆ ಭಯಪಟ್ಟು ಮರ್ಯಾದೆ ಕೊಡ್ತಾರೆ ಹೊರತು ಇವತ್ತಿನವರೆಗೂ ನನಗೆ ಆ ಹೆಸರು ಬದಲಾಗಲೇ ಇಲ್ಲ. ನೀನೇ ಏನೇ ಹೇಳಿದರೂ ಸರಿ, ನಾನು ಬದಲಾಯಿಸಲ್ಲ ಮಾವ ಅಂದ್ಲು ಕಣ್ಮಣಿ. ಮಾದೇಶ ತಾನು ಸ್ವಲ್ಪ ಹೊತ್ತು ಯೋಚಿಸಿದವನು, ಇಲ್ಲಿ ನೋಡು ಕಣ್ಮಣಿ, ಸಮಾಧಾನವಾಗಿರು. ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ನನ್ನನ್ನು ಮೀರಿ ಖಂಡಿತ ಯಾರೂ ನಿನ್ನ ಕತ್ತಿಗೆ ತಾಳಿ ಕಟ್ಟೋದಿಲ್ಲ. ನಿನ್ನ ವಿದ್ಯಾಭ್ಯಾಸ ಮುಗಿಯಲಿ, ನಿನ್ನನ್ನು ನಾನು ಊರ ಹಿರಿಯರ ಮುಂದೆ ಮದುವೆ ಮಾಡ್ಕೊಳ್ತೀನಿ ಅಂತ ನಿಧಾನವಾಗಿ ಹೇಳ್ತಾ ಇದ್ದನು ಮಾದೇಶ. ಇಲ್ಲ ಮಾವ, ಅಮ್ಮ ಒಪ್ಪೋದಿಲ್ಲ ಅಂತ ಅವಳು ಹೇಳಿದ್ಲು. ಕಣ್ಮಣಿ, ಅರ್ಥ ಮಾಡ್ಕೊಳ್ದೆ ಹೀಗೆ ಮಾತಾಡ್ತಿದ್ದೀಯ, ನನಗೇನು ಮಾಡೋದು ಅಂತ ತಿಳಿತಾ ಇಲ್ಲ ಅಂತ ಅವನು ತಬ್ಬಿಬಾಗಿ ನಿಂತಿದ್ದಾಗ ಹೊರಗಡೆಯಿಂದ ಅವನ ಸ್ನೇಹಿತ ಪ್ರಕಾಶ ಬಂದು ಕರೆದ. ಮಚ, ಸ್ವಲ್ಪ ಹೊರಗಡೆ ಬರ್ತೀಯಾ ಅಂತ ಹೇಳ್ದ. ಏನೋ ಅಂತ ಕೇಳಿದನು. ನೀನು ಸ್ವಲ್ಪ ಬಾ ಮಚ ಅಂತ ಕರೆದ ಕೂಡಲೇ ಕಣ್ಮಣಿಯನ್ನು ಬಿಟ್ಟು ಹೊರಗೆ ಹೋದನು. ಸ್ವಲ್ಪ ದೂರ ಕರ್ಕೊಂಡು ಹೋದ ಪ್ರಕಾಶ, ಕಣ್ಮಣಿ ಮತ್ತು ನಿನ್ನನ್ನು ಸುತ್ತುವರಿಯಲು ನಿನ್ನ ದಾಯಾದಿಗಳು 4 ಜನ ಆಳುಗಳೊಂದಿಗೆ ಹುಡುಕ್ತಾ ಇದ್ದಾರೆ ಕಣೋ ಅಂತ ಹೇಳಿದನು. ಏನೋ ಹೇಳ್ತಿದೀಯಾ, ಅವರಿಗೆ ಹೇಗೆ ಗೊತ್ತಾಯಿತು ಅಂತ ತಿಳಿಯದೆ ಮಾದೇಶ ಕೇಳ್ದ. ಲೇ, ನಿನ್ನ ಅಕ್ಕ ಅವ್ರ ಮನೇಲಿ ಹೋಗಿ 10 ರಾಧ ಅಂತ ಮಾಡಿದ್ದಾಳೆ. ಎಲ್ಲರೂ ಒಂದಾಗಿದ್ದಾರೆ. ನಿನ್ನನ್ನು ನೋಡಿದರೆ ಕತ್ತರಿಸಿ ಹಾಕುವ ಸಿಟ್ಟಿನಲ್ಲಿ ಹುಡುಕ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ಹೊತ್ತು ಆ ಹುಡುಗಿಯನ್ನು ನೀನು ಇಲ್ಲಿ ಇಟ್ಕೊಳ್ಳೋದು ಬೇಡ. ಅವರು ನೋಡಿದರೆ ಸಮಸ್ಯೆ ಆಗುತ್ತೆ. ಮಚ, ಯೋಚಿಸಿ ನಿರ್ಧಾರ ಮಾಡೋ ಅಂತ ಹೇಳಿದನು ಪ್ರಕಾಶ್. ಲೇ ಪ್ರಕಾಶ್, ಇಷ್ಟು ಹೊತ್ತು ಅವಳ ಹತ್ರ ಹೇಗಾದರೂ ಮಾತಾಡಿ ಅರ್ಥ ಮಾಡಿಸಿ ಅವಳನ್ನು ಮನೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅವರು ನನ್ನನ್ನು ಕೊಂದು ಹಾಕಿದ್ರು ಆ ಹುಡುಗಿಯನ್ನು ಎತ್ಕೊಂಡು ಹೋಗಬೇಕು ಅಂತ ಅನ್ಕೋತಾ ಇದ್ದಾರೆ. ಈಗೋ ಈ ನಿಮಿಷವೇ ಹೇಳ್ತಾ ಇದ್ದೀನಿ ಕೇಳು. ಕಣ್ಮಣಿಯ ಕತ್ತಿಗೆ ನಾನು ತಾಳಿ ಕಟ್ಟಲಿದ್ದೇನೆ. ಅದು ಯಾವನ್ ಬಂದು ಅದು ಏನು ಮಾಡ್ತಾನೋ ಮಾಡಲಿ. ಇನ್ಮೇಲೆ ಏನೇ ಆದರೂ ನಾನು ನೋಡ್ಕೊಳ್ತೀನಿ ಕಣೋ ಅಂದವನು ಮತ್ತೆ ಒಳಗಡೆ ಬಂದು, ಕಣ್ಮಣಿ, ಸೀರೆ ಉಟ್ಕೊಂಡು ರೆಡಿಯಾಗು, ಇನ್ನು 10 ನಿಮಿಷದಲ್ಲಿ ನಮ್ಮ ಮದುವೆ ಅಂತ ಹೇಳ್ದ. ಅವಳು ಹಾಗೇನೆ ಅವನ ಕಾಲಿಗೆ ಬಿದ್ದುಬಿಟ್ಲು. ಕಣ್ಮಣಿ, ನೀ ಏನು ಮಾಡ್ತಿದೀಯಾ, ಎದ್ದೇಳು ಅಂತ ಅವಳನ್ನು ಮೇಲೆತ್ತಿದ್ದವನು, ಇಲ್ಲಿ ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಏನೇ ನಡೆದರೂ ಸರಿ, ಅವರನ್ನು ನಾನು ನೋಡ್ಕೊಳ್ತೀನಿ. ನಿನ್ನ ಮಾವನಿಗಾಗಿ 4 ಜನರು ಆಳುಗಳೊಂದಿಗೆ ನಮ್ಮನ್ನು ಹುಡುಕ್ತಾ ಇದ್ದಾರೆ. ಮುಂದಿನದಾಗಿ ಅವರು ಮನೆಗೆ ತಾನೇ ಬರ್ತಾರೆ. ಅವರು ಮನೆಗೆ ಬರುವಾಗ ನೀನು ಮತ್ತು ನಾನು ಗಂಡ ಹೆಂಡತಿಯಾಗಿ ಅಲ್ಲಿರಬೇಕು. ಅದುವೇ ಅವರಿಗೆ ನಾನು ಕೊಡುವ ಏಟು ಅಂತ ಹೇಳಿಬಿಟ್ಟು ಅವನು ಹೊರಗಡೆ ಹೋದ. ಅವಳು ಬಾಗಿಲು ಹಾಕ್ಕೊಂಡು ಸೀರೆ ಬದಲಾಯಿಸಿ ತಯಾರಾದಳು. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅವನು ಊರಿನ ದೇವಸ್ಥಾನಕ್ಕೆ ಕಣ್ಮಣಿಯನ್ನು ಕರ್ಕೊಂಡು ಹೋಗಿ ಅವನ ತಾಯಿ ಮತ್ತು ಅವನ ಕೆಲವು ಸಂಬಂಧಿಕರು ಸೇರಿದಂತೆ ಅವರ ಸಮ್ಮುಖದಲ್ಲಿ ಕಣ್ಮಣಿಯ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟ ಮಾದೇಶ. ಎಲ್ಲವನ್ನ ವಿವರವಾಗಿ ಹೇಳಿ ಮುಗಿಸಿದ್ಲು ಕಣ್ಮಣಿ. ಈಗ ಕಣ್ಮಣಿಯ ಅಮ್ಮ, ಪಾಪಿ, ನಿನ್ನನ್ನು ನಂಬಿದ್ದಕ್ಕೆ ನನ್ನ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತು ಹಾಕಿಬಿಟ್ಟಿಯಲ್ಲೇ. ಇನ್ಮೇಲೆ ನೀನು ನನ್ನ ಮಗಳಲ್ಲ, ಹೇಗೋ ಇವನ ಜೊತೆ ಸೇರಿ ಹಾಳಾಗಿ ಹೋಗು ಅಂತ ಹೇಳಿ ಆ ಜಾಗವನ್ನು ಬಿಟ್ಟು ಹೋಗಲು ಅವಳಿಗೆ ಅಳು ಉಕ್ಕಿ ಬಂತು. ಏ ಕಣ್ಮಣಿ, ನೋಡಲು ಚಿಕ್ಕ ಹುಡುಗಿ ಅಂದ್ಕೊಂಡ್ರೆ ಎಷ್ಟು ದೊಡ್ಡ ಕೆಲಸ ಮಾಡಿದೀಯಾ ನೀನು. ಇಲ್ಲಿ ನೋಡು, 1000 ಇರಲಿ, ಅವನು ನಮ್ಮ ಯಜಮಾನರು ಇಟ್ಕೊಂಡವಳಿಗೆ ಹುಟ್ಟವನೇ, ಹೆಂಡತಿಗೆ ಹುಟ್ಟವನಲ್ಲ. ನೀನು ಅನಾವಶ್ಯಕವಾಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಮರ್ಯಾದೆಯಿಂದ ಬಾ. ಈಗಿನವರೆಗೂ ನಿಮಗೆ ಮದುವೆ ನಡೆದ ವಿಷಯ ನಮ್ಮ ಊರಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ತಿಳಿಯದ ಹಾಗೆ ಇದನ್ನು ಇಲ್ಲೇ ಮುಗಿಸ್ಬಿಡೋಣ ಅಂತ ಸೂರ್ಯ ಹೇಳ್ದ. ಯಾರ ಹೆಂಡತಿಯನ್ನು ಯಾವನ್ಲೇ ಕರೆಯೋದು? ಏನು ಕಾಕಿ, ತುಂಬ ಮಾತಾಡ್ತಿದೀಯಾ? ನಿನ್ನ ಅಣ್ಣ ತಾಳಿ ಕಟ್ಟಿ ಒಬ್ಬ ಹುಡುಗಿಯನ್ನು ಎತ್ಕೊಂಡು ಬಂದಲ್ಲ, ಆ ಹುಡುಗಿ ಯಾರೆಂದು ನಿಮಗೆ ಗೊತ್ತಾ ಅಂತ ಅವನು ಕೇಳಿದಾಗ ಸಾಮ್ರಾಟ್ನಿಗೆ ಆಘಾತ ಆಯಿತು. ಅವನು ಆಘಾತದಿಂದ ಮಾದೇಶನನ್ನು ನೋಡಿದನು. ಗೊತ್ತಿಲ್ವಲ್ಲ. ಆಮೇಲೆ ಆ ಮದುವೆಯನ್ನು ಒಪ್ಕೊಂಡು ಕುಟುಂಬವೇ ಸೇರಿ ಊರವ್ರನ್ನೆಲ್ಲ ಕರೆದು ಮತ್ತೆ ದೇವಸ್ಥಾನದಲ್ಲಿ ಇಟ್ಟು ಮದುವೆ ಮಾಡಿ ದೊಡ್ಡ ಊಟವನ್ನೇ ಹಾಕಿದ್ರಿ. ನಿಮ್ಮ ಮನೆಯಲ್ಲಿ ಗಂಡಸರಿಗೆ ಒಂದು ನ್ಯಾಯ, ಹೆಂಗಸರಿಗೆ ಒಂದು ನ್ಯಾಯನಾ? ಇಲ್ಲಿ ನೋಡು, ಇದಕ್ಕೂ ಮೊದಲು ಕಣ್ಮಣಿ ನಿನ್ನ ಅಕ್ಕನ ಮಗಳಾಗಿರಬಹುದು, ಆದರೆ ಈಗ ಅವಳು ನನ್ನ ಹೆಂಡತಿ. ಈ ಮಾದೇಶನ ಹೆಂಡತಿಯನ್ನು ಇಲ್ಲಿಂದ ಕರ್ಕೊಂಡು ಹೋಗಲು ಯಾವನಿಗೆ ಧೈರ್ಯ ಇದೆ
ಅಂತ ಅವನು ಪಂಚೆಯನ್ನು ಮಡಚಿ ಕಟ್ಕೊಂಡು ಕೋಪದಿಂದ ಮಾತಾಡ್ದ. ಈಗ ಸುರೇಶ್ ಮತ್ತು ಮಹೇಶ್ ಇಬ್ಬರಿಗೂ ಕೋಪ ಬಂತು. ಯಾರ ಹತ್ರ ಏನೆಲ್ಲ ಮಾತಾಡ್ತಿದೀಯಾ? ಏನೇ ಇದ್ದರೂ ಕಣ್ಮಣಿ ನಮ್ಮ ಮನೆ ಮಗಳು. ನಮ್ಮ ಮಧ್ಯೆ 1000 ಇದ್ದರೂ ನೀನು ನಮ್ಮ ಚಿಕ್ಕ ಯಜಮಾನರು ಇಟ್ಕೊಂಡ್ರೋಳು ಮಗನಾಗಲು ಸಾಧ್ಯ ಇಲ್ಲ. ನೀನೇ ಅಸಹ್ಯ ಪಡುವ ಹುಟ್ಟು. ಇದರಲ್ಲಿ ನಮ್ಮನೆ ಮಗಳು ನಿನ್ನ ಜೊತೆ ಬಾಳಿ ಅಸಹ್ಯ ಪಡಬೇಕಾ? ಇಲ್ಲಿವರೆಗೂ ಅವಳನ್ನು ನಾವು ಕಂಡ್ಕೊಳ್ದೆ ಇದ್ದಿರಬಹುದು. ಈಗ ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ. ಯಾವನು ಕರ್ಕೊಂಡು ಹೋಗ್ತಾನೆ ಅಂತ ತಾನೇ ನೀ ಕೇಳಿದೆ? ನಾವೇ ಕರ್ಕೊಂಡು ಹೋಗ್ತೀವಿ. ನಿನ್ನಿಂದ ಅದನ್ನು ಆಗಿದ್ದನ್ನು ಮಾಡ್ಕೊ ಅಂತ ಮಹೇಶ್ ಸುರೇಶ್ ಹತ್ರ ಹೋದಾಗ ಅಡ್ಡಲಾಗಿ ಕೈ ಇಟ್ಟು ತಡೆದನು ಸಾಮ್ರಾಟ್. ಬೇಡ ಅಣ್ಣ, ಇಷ್ಟೆಲ್ಲ ನಡೆದ ಮೇಲೆ ಕಣ್ಮಣಿಯನ್ನು ಕರ್ಕೊಂಡು ಹೋಗೋದು ಸರಿ ಇರಲ್ಲ. ಏನೇ ಇದ್ದರೂ ಇಷ್ಟು ವರ್ಷ ನಾವು ಅವರನ್ನು ಕಂಡುಕೊಳ್ಳೇ ಇಲ್ಲ. ಇವತ್ತು ಅಕ್ಕ ಬಂದು ಹತ್ತು ಕೂಡಲೇ ನಮ್ಮ ಹುಡುಗಿಯನ್ನು ಕರ್ಕೊಂಡು ಹೋಗೋಣ ಅಂತ ನೀವೆಲ್ಲ ಮಾತನಾಡ್ತಾ ಇದ್ದೀರಿ. ಇಲ್ಲಿವರೆಗೂ ಕಣ್ಮಣಿಗೆ ಆಧಾರವಾಗಿದ್ದವನು ಮಾದೇಶ ಒಬ್ಬನೇ. ಏನೇ ಇದ್ದರೂ ಅವನು ನಮ್ಮ ರಕ್ತ. ಇಲ್ಲಿವರೆಗೂ ಅವನನ್ನು ದೂರ ಇಟ್ಟು ಕಂಡುಕೊಳ್ದೆ ಇದ್ಬಿಟ್ವು. ಈಗಲಾದರೂ ಅವನನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳೋಣ. ನಮ್ಮ ಮನೆ ಹೆಣ್ಣು ಕಣ್ಮಣಿ, ನಮ್ಮ ಮನೆ ಹುಡುಗನೇ ಮಹದೇಶ. ಅವರು ಸಂತೋಷವಾಗಿ ಬದುಕಲಿ. ಪ್ರೀತಿಯನ್ನು ಪ್ರತ್ಯೇಕಿಸೋದು ಬೇಡ ಅಂತ ಸಾಮ್ರಾಟ್ ಹೇಳಿದ ಕೂಡಲೇ, ಅಣ್ಣ ಏನು ಮಾತಾಡ್ತಿದ್ದೀರಿ? ಇವನು ನಮ್ಮ ರಕ್ತನ? ಇವನನ್ನು ಕರ್ಕೊಂಡು ಹೋಗಬೇಕಾ? ನನ್ನ ಅಮ್ಮನಿಗೆ ಪ್ರತಿಸ್ಪರ್ಧಿಯಾಗಿ ಬಂದು ನನ್ನ ಅಮ್ಮನ ಜೀವನ ಹಾಳು ಮಾಡಿದ ಆ ಪಾಪಿ ಹೆತ್ತ ಇವನನ್ನು ನಾವು ಒಪ್ಕೊಳ್ಬೇಕಾ? ಸಾಧ್ಯ ಇಲ್ಲ ಅಣ್ಣ ಅಂತ ಕೋಪವಾಗಿ ಸೂರ್ಯ ಮಾತನಾಡ್ದ. ಇಲ್ಲಿ ನೋಡು ಪೊಲೀಸ್, ಬಾಯಿ ಮುಚ್ಕೊಂಡಿರು, ತುಂಬ ಮಾತಾಡಬೇಡ. ನನಗಿಂತ 5 ವರ್ಷ ಚಿಕ್ಕವನು ನೀನು, ಅದನ್ನು ಮರಿಬೇಡ. ನಾನು ಹುಟ್ಟಿದ ಮೇಲೇ ನೀನು ಹುಟ್ಟಿದ್ದು. ನಿನ್ನ ಅಪ್ಪ ಯಾಕೆ ನನ್ನ ಅಮ್ಮನನ್ನು ಕರ್ಕೊಂಡು ಬಂದ? ಅಷ್ಟು ದೊಡ್ಡ ಉತ್ತಮನ? ನಿನ್ನ ಇಬ್ಬರು ಅಕ್ಕ ತಂಗಿಂದಿರು ಹುಟ್ಟಿದ ಮೇಲೆ ತಾನೇ ನನ್ನ ಅಮ್ಮನನ್ನು ಮುಟ್ಟಿದ್ದು. ಹೋಗಿ ನಿನ್ನ ಅಪ್ಪನನ್ನು ಪ್ರಶ್ನೆ ಕೇಳು. ಅದನ್ನು ಬಿಟ್ಟು ನಾನು ಹುಟ್ಟಿನ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ನಾಲ್ಗೆ ಸೀಳ್ಬಿಡ್ತೀನಿ. ನಾನು ಹುಟ್ಟಾಗಿಂದ ಇವತ್ತಿನವರೆಗೂ ನನ್ನ ತಾಯಿ ಒಬ್ಬಳೇ ಕಷ್ಟಪಟ್ಟು ಸಾಕ್ತಾ ಇದ್ದಾರೆ. ಯಾರ ಸಂಸಾರವನ್ನು ಕೆಡಿಸ್ಲಿಲ್ಲ. ನಿಮ್ಮ ಮನೆ ಬಾಗಿಲಿಗೂ ನಾವು ಬರಲಿಲ್ಲ. ಇಷ್ಟು ದಿನ ನಿಮ್ಮ ಕುಟುಂಬವನ್ನು ಬಿಟ್ಟು ದೂರ ಇಟ್ಟು ಇವತ್ತು ನಾನು ಅವಳ ಕತ್ತಿಗೆ ತಾಳಿ ಕಟ್ಟಿದ ಕೂಡಲೇ ಕಣ್ಮಣಿ ನಿಮ್ಮ ಮನೆ ಮಗಳಾಗಿ ಕಾಣ್ತಿದ್ದಾಳಾ? ಇಲ್ಲಿ ನೋಡು, ನಿನಗೆ ಬೇಕಾದರೆ ನಾನು ಕೇವಲವಾದ ಹುಟ್ಟಾಗಿರಬಹುದು. ಏನೇ ಆದರೂ ಕಣ್ಮಣಿ ನನಗೆ ಅಕ್ಕನ ಮಗಳೇ. ಅವಳಿಗೆ ನಾನು ಸೋದರ ಮಾವನೇ. ಆ ಸಂಬಂಧವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯ ಇಲ್ಲ. ಈಗ ಅವಳು ನನ್ನ ಹೆಂಡತಿ. ಅವಳನ್ನು ಹೇಗೆ ಬಾಳಿಸುವಂತೆ ಮಾಡಬೇಕು ಅದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮನೆಯ ಕತೆ ಬಗ್ಗೆ ನಾನು ಮಾತಾಡಲು ಶುರು ಮಾಡಿದರೆ ನಿಮ್ಮಲ್ಲಿ ಒಬ್ಬರು ಕೂಡ ತಲೆ ಎತ್ತಿ ನಡೆಯಲು ಆಗೋದಿಲ್ಲ. ಮೊದಲು ಇಲ್ಲಿಂದ ಹೊರಡುವ ದಾರಿ ನೋಡಿ ಅಂತ ಹೇಳಿಬಿಟ್ಟು ಕಣ್ಮಣಿಯ ಕೈಯನ್ನು ಹಿಡ್ಕೊಂಡು ಮನೆಯೊಳಗಡೆ ಕರ್ಕೊಂಡು ಹೋದ ಮಾದೇಶ್. ಸಾಮ್ರಾಟ್, ಏನಿಲ್ಲ ಅವನು ಹಾಗೆ ಮಾತಾಡ್ತಿದ್ದಾನೆ, ನೀನು ಸುಮ್ಮನೆ ಇದೆಯಾ ಅಂತ ಮಹೇಶ್ ಕೇಳ್ದ. ಅಣ್ಣ, ಅವನು ಹೇಳೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಇದು ಬೇರೆ ಯಾವುದಾದ್ರೂ ಪಂಚಾಯಿತಿ ಆಗಿದ್ರೆ ನಾವು ಮಾತಾಡಬಹುದಾಗಿತ್ತು. ಇದೇ ನಮ್ಮನೆ ಹುಡುಗಿಯನ್ನು ಎತ್ಕೊಂಡು ಬಂದಿದ್ದಾರೆ. ಅವನ ಕೈಕಾಲು ಕತ್ತರಿಸಿ ಹಾಕಿ ಹುಡುಗಿಯನ್ನು ಎತ್ಕೊಂಡು ಹೋಗ್ಬೋದಿತ್ತು. ಆದರೆ ಸ್ಪಷ್ಟವಾಗಿ ಕಣ್ಮಣಿಯೇ ಹೇಳಿಬಿಟ್ಲು ಅಲ್ವಾ, ಅವನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದೀನಿ ಅಂತ. ಇಷ್ಟಪಟ್ಟು ಮದುವೆ ಮಾಡಿಕೊಂಡ ಇಬ್ಬರನ್ನು ಯಾಕೆ ಬೇರ್ಪಡಿಸಬೇಕು? ಬೇಡ, ನಾವು ಹೋಗೋಣ ಅಂತ ಅಣ್ಣಂದಿರನ್ನು ಸಮಾಧಾನಪಡಿಸಿ ಕರೆದುಕೊಂಡು ಹೋದನು ಸಾಮ್ರಾಟ್. ಕಣ್ಮಣಿಯ ಅಮ್ಮ ಕಾರ್ ಹೋದ ದಾರಿಯಲ್ಲಿ ಕಾಲುಗಳು ತೊಡರುತ್ತಾ ನಡೆದು ಹೋಗುವಾಗ ಅವರ ಹತ್ರ ಹೋಗಿ ಕಾರನ್ನು ನಿಲ್ಲಿಸಿದ ಸಾಮ್ರಾಟ್. ಅಕ್ಕ, ಕಾರ್ ಹತ್ತು ಅಂದನು. ಇಲ್ಲಯ್ಯ, ನೀನು ಹೋಗು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳುವಾಗಲೇ ಕಣ್ಣಲ್ಲಿ ನೀರು ತುಂಬಿ ತುಡುಕ್ತಾ ಇತ್ತು. ಇಲ್ಲಿ ನೋಡು, ಇಷ್ಟು ವರ್ಷ ಒಂಟಿಯಾಗಿ ಬಿಟ್ಟಿದ್ದು ನಾವು ಮಾಡಿದ ತಪ್ಪೆ. ನಿನ್ನ ಕಾರ್ ಹತ್ತು, ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ ಅಂತ ತನ್ನ ಅಕ್ಕನನ್ನು ಕಾರ್ನಲ್ಲಿ ಹತ್ತಿಸ್ಕೊಂಡು ಈಗ ಮನೆಗೆ ಹೋದ. ಅವನಿಗಿಂತ ಮುಂಚೆಯೇ ಹೋಗಿದ್ದ ಮಹೇಶ್, ಸುರೇಶ್, ಸೂರ್ಯ ನಡೆದ ಎಲ್ಲ ವಿಷಯಗಳನ್ನು ಹೇಳಿರಲು ದೊಡ್ಡ ಯಜಮಾನರು ತುಂಬ ಕೋಪದಲ್ಲಿದ್ದರು. ಆಗ ಸರಿಯಾಗಿ ಸಾಮ್ರಾಟ್ ತನ್ನ ಅಕ್ಕನನ್ನು ಕರ್ಕೊಂಡು ಹೋದ. ಲೇ, ಅವಳು ಈ ಮನೆಯೊಳಗಡೆ ಬರಬಾರ್ದು. ಅದನ್ನು ಮೀರಿ ನಿನ್ನ ಅಕ್ಕ ಈ ಮನೆಯಲ್ಲೇ ಇರಬೇಕು ಅಂತ ನೀನು ಅಂದ್ಕೊಂಡ್ರೆ ನೀನು ಸೇರಿ ಮನೆಯಿಂದ ಹೊರಗೆ ಹೋಗಬೇಕು ಅಂತ ದೊಡ್ಡವರು ಮತ್ತು ಚಿಕ್ಕವರು ಒಂದೇ ಸಮನೆ ಹೇಳಲು ಸಾಮ್ರಾಟ್ನಿಗೆ ಏನು ಮಾಡೋದು ತಿಳಿಯಲಿಲ್ಲ. ಸರಿ ಅಯ್ಯ, ಅಕ್ಕ ಮನೆಯೊಳಗಡೆ ಬರೋದು ಬೇಡ, ಹಿಂದಿರುವ ತೋಟ ಮನೆಯಲ್ಲಿ ತಂಗಿರಲಿ ಅಂದ. ಅದರ ನಂತರ ಎಲ್ಲರೂ ಸೇರಿ ಚರ್ಚಿಸಿ ಏನೇ ಇದ್ದರೂ
ಕಣ್ಮಣಿ ಅವನ ಜೊತೆ ಇರೋದು ಸರಿಯಲ್ಲ. ನಾಳೆ ಪಂಚಾಯತಿಗೆ ಏರ್ಪಾಡು ಮಾಡಿ ಮಾತನಾಡಿ ಮುಗಿಸಿ ಅವರನ್ನು ಬೇರ್ಪಡಿಸಿ ಕರ್ಕೊಂಡು ಬರೋಣ ಅಂತ ದೊಡ್ಡವರು ಹೇಳಿ ಹೊರಡಲು ಎಲ್ಲರೂ ಒಪ್ಕೊಂಡ್ರು. ಸಾಮ್ರಾಟ್ನಿಗೆ ಮಾತ್ರ ಮನಸ್ಸು ಒಪ್ಪಲೇ ಇಲ್ಲ. ಅಂದು ರಾತ್ರಿ ಸಾಮ್ರಾಟ್ ಜೊತೆ ರಾಶಿಕಾ ಮಾತನಾಡಿದ್ಲು. ಅಂದು ರಾತ್ರಿ ಸಾಮ್ರಾಟ್ನ ಮಲಗುವ ಕೋಣೆಯಲ್ಲಿ ರಾಶಿಕಾ ಇದ್ಲು. ಆಗ ಸಾಮ್ರಾಟ್ ಒಳಗಡೆ ಬಂದನು. ರೀ, ಬೆಳಗ್ಗೆ ಒಬ್ಬರು ಅಮ್ಮ ಬಂದು ಅಳ್ತಿದ್ರಲ್ಲ, ಅವರ ಮಗಳಿಗೆ ಏನಾಯಿತು ಅಂತ ಕಂಡು ಹಿಡಿದ್ರಾ ಅಂತ ಕೇಳಿದ್ಲು. ಕಂಡು ಹಿಡಿದ್ವಿ ರಾಶಿಕಾ, ನಮ್ಮ ಸಂಬಂಧಿಕನೇ ಮಾದೇಶ್, ಅವನೇ ಅವಳನ್ನು ಮದುವೆಯಾಗಿದ್ದಾನೆ. ಹೋಗಿ ವಿಚಾರಿಸಿದಾಗ ಕಣ್ಮಣಿ ಅವನನ್ನು ತುಂಬ ವರ್ಷಗಳಿಂದ ಪ್ರೀತಿಸ್ತಾ ಇದ್ಲು ಅಂತ ತಿಳಿಯಿತು. ನಾನು ನಿನ್ನನ್ನು ಪ್ರೀತಿಸಿದ ಹಾಗೆ ಅಕ್ಕ 2 ತಿಂಗಳಲ್ಲಿ ಅವಳಿಗೆ ಮದುವೆ ಮಾಡಬೇಕು ಅಂತ ಮಾತನಾಡಿದ್ದಾಳೆ. ಅದನ್ನು ತಡೆಯಲಾಗದೆ ಕಾಲೇಜಿಗೆ ಹೋಗದೆ ಅವಳು ಮಾದೇಶ್ನನ್ನು ಬರಲು ಹೇಳಿ ಹೋಗಿಬಿಟ್ಟಿದ್ದಾಳೆ. ಹೇಗೋ ಇಬ್ಬರಿಗೂ ಮದುವೆಯಾಗಿ ಇನ್ನು ಮುಂದೆ ಅವರ ಜೀವನ ಅವರೇ ನೋಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡ್ರೆ, ಅಯ್ಯ ನಾಳೆ ಪಂಚಾಯಿತಿ ಕೂಡಿಸಲು ಹೇಳ್ತಿದ್ದಾರೆ. ಅದೇ ಕಷ್ಟವಾಗ್ತಿದೆ ರಾಶಿ ಅಂತ ಸಾಮ್ರಾಟ್ ಹೇಳಿದನು. ಪಂಚಾಯಿತಿಯಲ್ಲಿ ಅವರನ್ನು ಬೇರೆ ಮಾಡ್ತಾರಾ ಅಂತ ರಾಶಿಕಾ ಕಳವಳದಿಂದ ಕೇಳಿದ್ಲು. ಹೌದು ರಾಶಿಕಾ, ಇದಕ್ಕೂ ಮೊದಲು ಹೀಗೆ ಓಡಿ ಹೋದವ್ರನ್ನ ಕಂಡು ಹಿಡಿದು ಪಂಚಾಯಿತಿ ಇಟ್ಟು ಬೇರೆ ಮಾಡಿದ್ದಾರೆ. ಕಣ್ಮಣಿಯ ಅಮ್ಮನನ್ನು ಕಂಡು ಹಿಡಿಯುವಾಗ ಹಾಗೆಯೇ ಹೊಟ್ಟೆಯಲ್ಲಿ ಕಣ್ಮಣಿ 7 ತಿಂಗಳು. ಆದ್ದರಿಂದ ಬೇರೆ ಮಾಡಲು ಆಗದೆ ಕುಟುಂಬದಿಂದ ಹೊರಗಡೆ ಇಟ್ಬಿಟ್ರು. ಆದರೆ ಈಗ ಕಣ್ಮಣಿಯನ್ನು ನೆನೆದರೆ ಕಷ್ಟವಾಗ್ತಿದೆ. ಮಾದೇಶ್ ಮನೆಯಲ್ಲಿಟ್ಟು ಅಣ್ಣಂದಿರು ಸಮಾಧಾನ ಮಾಡಿ ಕರ್ಕೊಂಡು ಬಂದೆ. ಆದರೆ ಈಗ ಅಯ್ಯ ಹೇಳುವಾಗ ನಾನು ಎದುರು ಮಾತನಾಡಲು ಆಗ್ತಿಲ್ಲ ರಾಶಿಕಾ ಅಂತ ಬೇಸರದಿಂದ ಹೇಳಿದನು ಸಾಮ್ರಾಟ್. ನಿಮ್ಮ ಮನೆಯಲ್ಲಿ ಯಾಕ್ರಿ ಎಲ್ಲರೂ ಹೀಗಿದ್ದಾರೆ? ಈಗಾಗಲೇ ಇಬ್ಬರು ಓಡಿ ಹೋಗಿ ಮದುವೆ ಮಾಡಿಕೊಂಡ್ರು ಅಂತ ಹೇಳಿದ್ರಿ. ಅವರನ್ನೇ ದೂರ ಬಿಟ್ಟಿದ್ದಾರೆ. ಈಗ ನಿಮ್ಮ ಅಕ್ಕನ ಮಗಳು ಕಣ್ಮಣಿ. ಆದರೆ ನೀವು ಕೂಡ ನನ್ನನ್ನು ಬಲವಂತವಾಗಿ ತಾನೇ ಎತ್ಕೊಂಡು ಬಂದ್ರಿ. ನಮಗೆ ಮಾತ್ರ ಯಾಕೆ ಊರನ್ನೆಲ್ಲ ಕರೆದು ಅದ್ಧೂರಿಯಾಗಿ ಮದುವೆ ಮಾಡಿ ಊಟ ಹಾಕಿ ಅಷ್ಟೆಲ್ಲ ಆರ್ಭಟ ಮಾಡಿದರು. ಈ ಮನೆಯಲ್ಲಿ ಗಂಡಸರಿಗೆಲ್ಲ ಈ ರೂಲ್ಸ್ ಇಲ್ವಾ ಅಂತ ಪಾಪವಾಗಿ ಕೇಳಿದ್ಲು ರಾಶಿಕಾ. ನೀನು ಹೇಳೋದು ಸರಿ ರಾಶಿಕಾ, ಇಲ್ಲಿ ಗಂಡಸರಿಗೆ ಆ ಕಾನೂನಿಲ್ಲ. ಅದಕ್ಕೆ ನನ್ನ ಚಿಕ್ಕಪ್ಪ ಮಾದೇಶ್ ಅಮ್ಮನನ್ನು ಇಷ್ಟಪಟ್ಟು ಕರ್ಕೊಂಡು ಬಂದು ತಾಳಿ ಕಟ್ಟೆ ತೋಟದಲ್ಲಿಟ್ಟು ಸಂಸಾರ ನಡೆಸಿ ಅವರಿಗೊಂದು ಮಗುವನ್ನು ಕೂಡ ಕೊಟ್ಟರು. ಆದರೆ ಆಮೇಲೆ ಮನೆಯಲ್ಲಿ ಈ ವಿಷಯ ತಿಳಿದು ಸಮಸ್ಯೆ ಆಗಿದೆ. ಆಗಿನ್ನೂ ನಾನು ಹುಟ್ಟಿರಲಿಲ್ಲ. ಆಮೇಲೆ ಎಲ್ಲ ಮಾತನಾಡಿ ಮಾದೇಶ್ ಅಮ್ಮನನ್ನು ಊರಿಂದ ದೂರ ಇಟ್ಬಿಟ್ರು. ಅದರ ನಂತರ ಪಾಪ ಒಂಟಿಯಾಗಿ ಕಷ್ಟಪಟ್ಟು ಮಗುವನ್ನು ಹೆತ್ತು ಬೆಳೆಸಿ ಅವನಿಗೆ ವಿಷಯ ತಿಳಿದು ಒಂದಿನ ದಿಢೀರಂತ ತೋಟ ಬಿಟ್ಟು ಇಬ್ಬರು ಹೋಗಿಬಿಟ್ರು. ಆಮೇಲೆ ಗೊತ್ತಾಯಿತು ಅವನ ಅಮ್ಮನದ್ದು ಪಕ್ಕದ ಊರು ಅಂತ. ಅಲ್ಲಿಗೆ ಹೋಗಿದ್ದಾರೆ ಅಂತ ಕಷ್ಟಪಟ್ಟು ಇಷ್ಟು ಎತ್ತರಕ್ಕೆ ಅವನು ಬೆಳೆದಿದ್ದಾನೆ. ಆದರೆ ನೋಡು, ಪ್ರತಿ ಕ್ಷಣವೂ ನಿನ್ನನ್ನು ನನ್ನ ಕಣ್ಣಲ್ಲಿಟ್ಟು ನೋಡ್ಕೊಳ್ತಿದ್ದೆ. ನೀನು ಏನು ಮಾಡ್ತೀಯ ಅಂತ ಎಲ್ಲ ನನಗೆ ಗೊತ್ತು. ಆದರೆ ಕಣ್ಮಣಿಯನ್ನು ಒಂದಿನ ಕೂಡ ನಾನು ಗಮನಿಸಲೇ ಇಲ್ಲ. ಫಸ್ಟ್ ಮಗುವಾಗಿರುವಾಗ ನೋಡ್ತಿದ್ದೆ. ಆಮೇಲೆ ನಮ್ಮ ಅಯ್ಯ ಬೈದಿದ್ದಕ್ಕೆ ಅವಳನ್ನು ಕಂಡುಕೊಳ್ಳದೆ ಹಾಗೆ ಇದ್ಬಿಟ್ಟೆ. ಆದರೆ ಮಾದೇಶ ಅವಳನ್ನು ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅವಳು ಮನಸ್ಸಿನಲ್ಲಿ ಅವನನ್ನು ನೆಂದಿದ್ದಾಳೆ. ಅವರು ಚೆನ್ನಾಗಿ ಬಾಳಬೇಕು ಅಂತ ಅವನು ಹೇಳಿ ಮುಗಿಸಿದನು. ಆದರೂ ನಿಮ್ಮ ಮನೆ ರೂಲ್ಸ್ ನನಗೆ ಸ್ವಲ್ಪವೂ ಇಷ್ಟ ಇಲ್ಲ. ಹೆಣ್ಮಕ್ಳು ಎಷ್ಟೇ ಮುಂದುವರಿತಿದ್ದಾರೆ, ಇನ್ನು ಹಿರಿಯ ಹೆಣ್ಮಕ್ಳು ಇಬ್ಬರು ಓಡಿ ಹೋಗಿ ಮದುವೆ ಮಾಡಿಕೊಂಡ್ರು ಅಂತ ಮಕ್ಕಳನ್ನು ಹೊರ ಊರಿಗೆ ಕೂಡ ಓದಲು ಕಳಿಸದೆ ಸ್ಥಳೀಯವಾಗಿಯೇ ಓದಿಸಿ, ಇದೆಲ್ಲ ತುಂಬ ಅನ್ಯಾಯ. ಯಾವ ಕಾಲದಲ್ಲಿದ್ದೀರಾ ಅಂತ ಗೊತ್ತಿಲ್ಲ ಅಂತ ಈಗ ತಾನೇ ಗಂಡನ ಬಳಿ ಧೈರ್ಯವಾಗಿ ಮಾತನಾಡಿದ್ಲು ರಾಶಿಕಾ. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ ಅಂತ ತಪ್ಪದೆ ಮುಂದಿನ ಎಪಿಸೋಡಲ್ಲಿ ನೋಡಿ. ಹಾಗೆ ಮೆಂಬರ್ಶಿಪ್ ತಗೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ಧನ್ಯವಾದಗಳು.